ಧಾರವಾಡ ಡಿಸಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ. ಡಿಸಿ ಕಚೇರಿಗೆ ನುಗ್ಗಿದ್ದಾರೆ ಕೆಲ ಬಿಜೆಪಿ ಕಾರ್ಯಕರ್ತರು. ಡಿಸಿ ಕಚೇರಿ ಗೇಟ್ ತೆರೆದು ಒಳ ನುಗ್ಗಿದ್ದಾರೆ ಕೆಲ ಕಾರ್ಯಕರ್ತರು. ಧಾರವಾಡ ಡಿಸಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಡಿಸಿ ಕಚೇರಿಗೆ ನುಗ್ಗಿದ್ದಾರೆ ಕೆಲ ಬಿಜೆಪಿ ಕಾರ್ಯಕರ್ತರು. ಡಿಸಿ ಕಚೇರಿಯನ್ನ ಗೇಟ್ ಅನ್ನ ತೆಗೆದು ಒಳ ನುಗ್ಗಿದ್ದಾರೆ ಕೆಲ ಕಾರ್ಯಕರ್ತರು. ಜಿಲ್ಲಾಡಳಿತ ಭವನದ ಆವರಣಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನವನ್ನ ಮಾಡಿದ್ದಾರೆ. ಮೊದಲ ಮಹಡಿ ಮೆಟ್ಟಿಲ ಬಳಿ ಅಧಿಕಾರಿಗಳು ಇವರನ್ನ ತಡೆದಿದ್ದಾರೆ. ಇನ್ನು ರಾಜ್ಯಾದ್ಯಂತ ಪ್ರತಿಭಟನೆಗಳು ಆಗ್ತಾ ಇವೆ. ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರವಾಗಿ ಇದೀಗ ಧಾರವಾಡದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾವನ್ನ ನಡೆಸಿದ್ದಾರೆ. ಡಿಸಿ ಕಚೇರಿಗೆ ನುಗ್ಗಿದ್ದಾರೆ ಕೆಲ ಕಾರ್ಯಕರ್ತರು. ಡಿಸಿ ಕಚೇರಿ ಗೇಟ್ ಅನ್ನ ತೆರೆದು ಒಳನುಗ್ಗಿದ್ದಾರೆ ಕೆಲ ಕಾರ್ಯಕರ್ತರು. ಇನ್ನು ಜಿಲ್ಲಾಡಳಿತದ ಭವನ ಏನಿದೆ ಅದರ ಆವರಣಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿರ್ತಾರೆ. ಆವಾಗ ಕೆಲವು ಕಾರ್ಯಕರ್ತರನ್ನ ಅಧಿಕಾರಿಗಳು ತಡೆದಿದ್ದಾರೆ. ಒಬ್ಬ ಭ್ರಷ್ಟ ಮಂತ್ರಿ ಇದ್ದ ರಾಜೀನಾಮೆ ಕೊಡಬೇಕು ಅನ್ನುವಂತ ಹಿನ್ನೆಲೆ ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಹಿತ ನಮ್ಮೆಲ್ಲ ನಾಯಕರು ಶಾಸಕರು ಕಳೆದ 3-4 ದಿವಸದಿಂದ ಹೋರಾಟ, ಧರಣಿ, ಸತ್ಯಾಗ್ರಹ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಆ ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರ ಆತನ ರಾಜೀನಾಮೆ ತೆಗೆದುಕೊಳ್ಳಕ್ಕೆ ಹಿಂದೇಟು ಹಾಕ್ತಾ ಇರೋದು ನೋಡಿದ್ರೆ ಭ್ರಷ್ಟರ ರಕ್ಷಣೆ ಮಾಡ್ತಕ್ಕಂಥ ಒಂದು ನಾಚಿಕೆಗೇಡಿನ ಸರ್ಕಾರ ಇದು ಅಂತ ಹೇಳ್ತೀನಿ.